ಹಾಯ್ ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಇವತ್ತು ನನ್ನ ಮುಂದೆ ಸ್ಯಾಮ್ಸಂಗ್ ಅವ್ರದ್ದು ಮೋಸ್ಟ್ ಪಾಪ್ಯುಲರ್ ಸೀರೀಸ್ ಆಗಿರುವಂಥ ಗ್ಯಾಲಕ್ಸಿ ಎ ಸೀರೀಸ್ನ ಒಂದು ಹೊಸ ಸ್ಮಾರ್ಟ್ಫೋನ್ ಇದೆ. ಸ್ಯಾಮ್ಸಂಗ್ ಗ್ಯಾಲಕ್ಸಿ A54 5G. ಸ್ಯಾಮ್ಸಂಗ್ ಅವ್ರದ್ದು ಪೋರ್ಟ್ಫೋಲಿಯೋದಲ್ಲಿ ಅತಿ ಹೆಚ್ಚು ಸೇಲ್ಸು ಈ ಎ ಸೀರೀಸ್ನಲ್ಲೇ ಆಗುತ್ತೆ ಆಯಿತಾ. ಸೊ ಇದಕ್ಕೆ ತುಂಬ ಜಾಸ್ತಿ ಪ್ರಿಯಾರಿಟಿಯನ್ನು ಸ್ಯಾಮ್ಸಂಗ್ ಅವ್ರು ಕೊಡ್ತಾರೆ. ನಾನಿವತ್ತು ಈ ಸ್ಯಾಮ್ಸಂಗ್ ಗ್ಯಾಲಕ್ಸಿ A54 ಫೋನನ್ನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ನಾನು ಈ ವಿಡಿಯೋ ಮಾಡೋ ಟೈಮಲ್ಲಿ ಈ ಫೋನ್ನ ಬೆಲೆ ಇನ್ನೂ ರಿವೀಲ್ ಆಗಿಲ್ಲ. ನಾನು ಅನ್ಕೋತಾ ಇದ್ದೀನಿ ಈ ಸ್ಮಾರ್ಟ್ಫೋನ್ ಒಂದು 35,000 ರೇಂಜಲ್ಲಿ ಲಾಂಚ್ ಆಗಬಹುದಾ ಅಂತ ಗೆಸ್ ಮಾಡ್ತಾ ಇದ್ದೀನಿ, ಗೊತ್ತಿಲ್ಲ. ಈ ಪ್ರೈಸ್ ರೇಂಜಿಗೆ ಲಾಂಚ್ ಆದರೆ ಪರ್ಚೇಸ್ ಮಾಡ್ಬೋದಾ, ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ, ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಮೊದಲನೇದಾಗಿ ಈ ಸ್ಮಾರ್ಟ್ಫೋನನ್ನು ಅನ್ಬಾಕ್ಸ್ ಮಾಡ್ತೀನಿ. ಗಮನಿಸ್ತಾ ಇದ್ರೆ ಈ ಫೋನ್ನ ಬಾಕ್ಸ್ ನಮಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ತುಂಬ ಸಣ್ಣ ಬಾಕ್ಸು. ಸೊ ನಮಗೆ ಗೊತ್ತಾಗ್ತಿರುವಂಥದ್ದು ಈ ಬಾಕ್ಸ್ ಒಳಗಡೆ ಯಾವುದೇ ಚಾರ್ಜರ್ ಇಲ್ಲ ಅಂತ. ಈ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದ್ರ ಮೇಲ್ಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಸಿಗುತ್ತೆ. ಅದರಲ್ಲಿ ನಿಮಗೆ ಒಂದು ಸಿಮ್ ಎಜೆಕ್ಷನ್ ಪಿನ್ನು, ಯೂಸರ್ ಮ್ಯಾನ್ಯುಯಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್, ನಂತರ ಒಂದು USB Type-C to Type-C ಡಾಟಾ ಕೇಬಲ್ ಕೊಟ್ಟಿದ್ದಾರೆ. ಅದರ ಕೆಳಗಡೆ ಡೈರೆಕ್ಟಾಗಿ ನಮಗೆ ಈ ಸ್ಮಾರ್ಟ್ಫೋನ್ ಸಿಗುತ್ತೆ. ಅದನ್ನು ಬಿಟ್ಟರೆ ಲಿಟ್ರಲಿ ಈ ಬಾಕ್ಸ್ ಒಳಗೆ ಏನೂ ಇಲ್ಲ, ಇಷ್ಟೇ ಇರೋದು. ಈ ಫೋನ್ ನಿಮಗೆ ನೋಡೋದಕ್ಕೆ ಈ ರೀತಿ ಸಿಗುತ್ತೆ. ಒಂದು ಒಳ್ಳೆಯ ಬಿಲ್ಡನ್ನು ಹೊಂದಿರುವಂಥ ಸ್ಮಾರ್ಟ್ಫೋನ್ ಅಂತ ಅನ್ನಿಸ್ತಾ ಇದೆ. ನೋಡೋದಕ್ಕೆ ಒಂದು ರೀತಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ S23 ಏನಿದೆ ಅದೇ ರೀತಿ ಇದೆ. S23 ಪ್ಲಸ್ ರೀತಿಯಲ್ಲೇ ಇರುವಂಥದ್ದು. ಈ ಒಂದು ಬ್ಯಾಕ್ ಡಿಸೈನ್ ಎಲ್ಲ ನೋಡಿದ್ರೆ ಅದೇ ರೀತಿ ಕಾಣುತ್ತೆ. ಫ್ರಂಟಲ್ಲಿ ಹೌದು ಬೆಸಲ್ ಎಲ್ಲ ಅದು ಕಂಪೇರ್ ಮಾಡಿಕೊಂಡ್ರೆ ಸ್ವಲ್ಪ ಜಾಸ್ತಿನೇ ಇದೆ. ಅದು ಬಿಟ್ಟರೆ ಉಳಿದಿದ್ದೆಲ್ಲ ಒಂದು ಲೆವೆಲಿಗೆ ಅದೇ ರೀತಿ ಕಾಣುತ್ತೆ. ಪ್ರೀಮಿಯಮ್ ಆಗಿ ಇದೆ ಒಂದು ಲೆವೆಲಿಗೆ. ಈ ಸ್ಮಾರ್ಟ್ಫೋನ್ ಒಂದು ಸ್ವಲ್ಪ ವೆಯ್ಟ್ ಇದೆ ಅಂತ ಅನಿಸುತ್ತೆ. ಸುಮಾರು 202 ಗ್ರಾಮ್ ವೆಯ್ಟ್ ಇದೆ ಮತ್ತು ತಿನ್ನಾಗೆ ಇದೆ. ಬಟ್ ಸ್ಟಿಲ್ ತಿಕ್ ಅನ್ನೋ ಒಂದು ಫೀಲ್ನ ಕೊಡೋದು, ಯಾಕೆ ಅಂತ ಗೊತ್ತಿಲ್ಲ. 8.2 mm ಥಿಕ್ನೆಸ್ಸನ್ನು ಹೊಂದಿರುವಂಥದ್ದು. ಫ್ರಂಟಲ್ಲಿ ಬೆಸಲ್ ಒಂಥರ ಕಡಿಮೆ ಅನ್ನಂಗೂ ಇಲ್ಲ, ಜಾಸ್ತಿ ಅನ್ನಂಗೂ ಇಲ್ಲ ಆಯಿತಾ. ಯೂನಿಫಾರ್ಮ್ ಬೆಸಲ್ ಅಂತಲೂ ಕೂಡ ಅನ್ನಲ್ಲ ನಾನು. ಮೇಲ್ಗಡೆ ಲೆಫ್ಟ್ ಟು ರೈಟಲ್ಲಿ ಯೂನಿಫಾರ್ಮ್ ಆಗಿದೆ. ಬಾಟಮಲ್ಲಿ ಸ್ವಲ್ಪ ಜಾಸ್ತಿ ಅಂತ ಅನ್ನಿಸ್ತು. ಇನ್ನೂ ತಿನ್ ಬೆಸಲ್ ಇದ್ದಿದ್ರೆ ಬೆಂಕಿ ಇರ್ತಾ ಇತ್ತು ಆಯಿತಾ. ಹೋಪ್ ಗ್ಯಾಲಕ್ಸಿ A74 ಏನಾದರೂ ಲಾಂಚ್ ಆದರೆ ಅದರಲ್ಲಿ ಇನ್ನೂ ತಿನ್ ಬೆಸಲ್ ಇರುತ್ತೆ ಅಂತ ಅಂದ್ಕೊಳ್ಳೋಣ. ಆ್ಯಕ್ಚುಲಿ ಫೋನ್ನ ಜೊತೆಗೆ ಗ್ಯಾಲಕ್ಸಿ A34ನ ಕೂಡ ಲಾಂಚ್ ಮಾಡ್ತಾ ಇದ್ದಾರೆ. ಅದರಲ್ಲಿ ನಮಗೆ ಟಿಯರ್ ಡ್ರಾಪ್ ನಾಚ್ ಸಿಗುತ್ತೆ ಆಯಿತಾ. ಅವ್ರು ನನಗೆ ಅದನ್ನು ಕಳಿಸಿಲ್ಲ. ಸೊ ಈ ಫೋನ್ ಬಗ್ಗೆ ಮಾತ್ರ ಮಾತಾಡೋಣ. ಸೊ ಫ್ರಂಟಿಂದ ಪರವಾಗಿಲ್ಲ, ಒಂದು ಲೆವೆಲಿಗೆ ಚೆನ್ನಾಗಿದೆ ಲುಕ್ಕು. ಬೆಸಲ್ ಇನ್ನೂ ಕಡಿಮೆ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು. ಫ್ರಂಟಲ್ಲಿ ಯಾವುದೇ ಸ್ಕ್ರೀನ್ ಗಾರ್ಡ್ ಹಾಕಿಲ್ಲ ಅವರು. ಪಂಚೋಲ್ ಕ್ಯಾಮ್ರಾ ಸಿಗ್ತದೆ. ಸೊ ಪರವಾಗಿಲ್ಲ, ಸುಮಾರಾಗಿದೆ. ಇನ್ನು ಈ ಫೋನ್ನ ಹಿಂದಕ್ಕೆ ಬಂತು ಅಂತ ಅಂದರೆ ಇದೇ ಮೊದಲ ಬಾರಿಗೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎ ಸೀರೀಸ್ನಲ್ಲಿ ಗ್ಲಾಸ್ ಬ್ಯಾಕನ್ನು ಕೊಟ್ಟಿದ್ದಾರೆ. ಸೂಪರ್ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಗೊರಿಲ್ಲಾ ಗ್ಲಾಸ್ 5 ಫ್ರಂಟಲ್ಲೂ ಗೊರಿಲ್ಲಾ ಗ್ಲಾಸ್ 5, ಬ್ಯಾಕಲ್ಲೂ ಕೂಡ ಗೊರಿಲ್ಲಾ ಗ್ಲಾಸ್ 5. ಇದಂತೂ ನನಗೆ ಹೆವಿ ಇಂಪ್ರೆಸ್ ಮಾಡ್ತು. ಹಿಂದ್ಗಡೆಯಿಂದ ಅಂತೂ ಹೆವಿ ಪ್ರೀಮಿಯಮ್ ಆಗಿ ಕಾಣುತ್ತೆ. ಸೇಮ್ ಗ್ಯಾಲಕ್ಸಿ A23 ರೀತಿಯಲ್ಲೇ ಕಾಣುತ್ತೆ ಆಯಿತಾ. ಕ್ಯಾಮ್ರಾ ಕೂಡ ಹಂಗೆ ಇದೆ, ನೋಡ್ತಾ ಇದ್ದೀರಾ. ಟ್ರಿಪಲ್ ಕ್ಯಾಮ್ರಾ ಸಿಗ್ತಾ ಇದೆ ಮತ್ತು ಸಿಂಗಲ್ LED ಫ್ಲ್ಯಾಶ್ ಇದೆ. ಗ್ಲಾಸ್ ಆಗಿರೋದ್ರಿಂದ ಅಷ್ಟು ಈಸಿಯಾಗಿ ಸ್ಕ್ರ್ಯಾಚ್ ಆಗೋದಿಲ್ಲ ಮತ್ತು ಈ ಕಲರ್ ಕೂಡ ತುಂಬ ಪ್ರೀಮಿಯಂ ಫೀಲ್ನ ಕೊಡ್ತಾ ಇರುವಂಥದ್ದು. ಸ್ವಲ್ಪ ಸ್ಮಡ್ಜಸ್ ಆಗುತ್ತೆ. ಸೊ ಬ್ಯಾಕ್ ಕವರ್ ಹಾಕೊಂಡ್ರೆ ತುಂಬ ಒಳ್ಳೆಯದು. ಯಾವುದೇ ಬ್ಯಾಕ್ ಕವರ್ ಈ ಬಾಕ್ಸ್ ಒಳಗೆ ಅವ್ರು ಕೊಟ್ಟಿಲ್ಲ, ಸಪ್ರೇಟಾಗಿ ಪರ್ಚೇಸ್ ಮಾಡಬೇಕಾಗತ್ತೆ. ಸೊ ನೋಡ್ತಾ ಇದ್ದೀರಾ ಈ ರೀತಿ ಸಿಗುತ್ತೆ ಹಿಂದ್ಗಡೆ. ಇಷ್ಟ ಆಯಿತು, ಪ್ರೀಮಿಯಂ ಅನಿಸುತ್ತೆ. ಮತ್ತು ಈ ಫೋನ್ನ ಫ್ರೇಮ್ ಪ್ಲಾಸ್ಟಿಕ್ ಫ್ರೇಮ್, ಮೆಟಾಲಿಕ್ ಫ್ರೇಮ್ನ ಕೊಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು. ಮೋಸ್ಟ್ ಆಫ್ ದ ಬ್ರ್ಯಾಂಡ್ಗಳು ಈ ಪ್ರೈಸ್ ರೇಂಜಿಗೆ ಮೆಟಾಲಿಕ್ ಫ್ರೇಮ್ನ ಕೊಡ್ತಾರೆ. 35,000 ಕಡಿಮೆ ಅಲ್ಲ ಗುರು. ಮೆಟಾಲಿಕ್ ಫ್ರೇಮ್ ಕೊಟ್ಟಿದ್ರೆ ಅಜ್ಜಿ ಹೆಂಗಿರ್ತಾ ಇತ್ತು ಅಂದರೆ ಸೂಪರ್ ಆಗಿರ್ತಾ ಇತ್ತು. ಬಟ್ ಕೊಟ್ಟಿಲ್ಲ. ಈ ಫೋನಲ್ಲಿ ನಮಗೆ USB Type-C ಪೋರ್ಟ್ ಸಿಗ್ತದೆ. ಯಾವುದೇ ಹೆಡ್ಫೋನ್ ಜಾಕ್ ಇಲ್ಲ ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇಲ್ಲ. 2 ಸಿಮ್ಮನ್ನು ನೀವು ಹಾಕೊಬೋದು. ಸ್ಪೀಕರ್ ಗ್ರಿಲ್ ನಿಮಗೆ ಬಾಟಮಲ್ಲಿ ಸಿಗ್ತದೆ. ಜೊತೆಗೆ ಈ ಫೋನು IP67 ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಕೂಡ ಹೊಂದಿರುವಂಥದ್ದು. ಸೂಪರ್ ವಿಷಯ. ನೀರಿಗೆ ಅದ್ದಿದ್ರೂ ಸಹ ಏನೂ ಆಗೋದಿಲ್ಲ. ಸ್ವಿಮ್ಮಿಂಗ್ ಪೂಲಿಗೆ ಬಿದ್ದರೂ ಸಹ ಏನೂ ಆಗೋದಿಲ್ಲ. ಸ್ನಾನ ಮಾಡಿಸಿದ್ರು ಇದಕ್ಕೆ ಏನೂ ಆಗೋದಿಲ್ಲ. ಸೊ ವಾಟರ್ ರೆಸಿಸ್ಟೆಂಟ್ ರೇಟಿಂಗ್ ಇದೆ. ಸೂಪರ್. ಸ್ಯಾಮ್ಸಂಗ್ ಅವರು ಆಲ್ಮೋಸ್ಟ್ ಅವರೆಲ್ಲ ಎ ಸೀರೀಸ್ನಲ್ಲಿ ಒಂದು ರೇಟಿಂಗನ್ನು ಕೊಡ್ತಾರೆ. ಇದಕ್ಕೂ ಕೂಡ ಕೊಟ್ಟಿದ್ದಾರೆ. ಸೂಪರ್ ಅನ್ನಿಸ್ತು. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಪರವಾಗಿಲ್ಲ ಅಂತೀನಿ. 35,000 ರೇಂಜಲ್ಲಿ ಲಾಂಚ್ ಆಗ್ತಿರುವಂಥ ಸ್ಮಾರ್ಟ್ಫೋನ್ ಅಂತ ಅಂದರೆ ಮೆಟಾಲಿಕ್ ಫ್ರೇಮ್ ಕೊಟ್ಟಿದ್ರೆ ಮತ್ತು ಬೆಸಲ್, ಫ್ರಂಟ್ ಬೆಸಲ್ ಏನಿದೆ ಸ್ವಲ್ಪ ಇನ್ನೂ ಕಡಿಮೆ ಇದ್ದಿದ್ರೆ ನಂಗೆ ಅನ್ನಿಸ್ದಂಗೆ ಬೆಂಕಿ ಇರ್ತಾ ಇತ್ತು. ಬಟ್ ಈಗ ಸ್ಯಾಮ್ಸಂಗ್ ಬ್ರ್ಯಾಂಡಿಂಗಲ್ಲಿ ನಿಮಗೆ ಬೇರೆ ಇನ್ಯಾವುದೋ ಆಪ್ಷನ್ ಇಲ್ಲ. ಸೊ ಇದು
ಲುಕ್ಕು ಡಿಸೈನ್ ಎಲ್ಲ ಚೆನ್ನಾಗಿದೆ. ಗ್ಲಾಸ್ ಬ್ಯಾಕ್ ಒಂದು ಆ್ಯಡ್ ಮಾಡಿದ್ದಾರೆ ಈ ಸಲ. ಇನ್ನು ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಫೋನಲ್ಲಿ 6.4 ಇಂಚಿನ ಫುಲ್ HD+ ರೆಸೊಲ್ಯೂಷನ್ನ ಹೊಂದಿರುವಂಥ ಸೂಪರ್ ಅಮೋಲೆಡ್ ಡಿಸ್ಪ್ಲೇ ಇದೆ. ಈ ಡಿಸ್ಪ್ಲೇ ತುಂಬ ಬ್ರೈಟ್ ಆಗಿದೆ, ಒಂದು ರೀತಿ ಫ್ಲಾಗ್ಶಿಪ್ ಲೆವೆಲ್ನ ಡಿಸ್ಪ್ಲೇ ಅಂತ ಬೇಕಾದ್ರೂ ಅನ್ಬೋದು. ಸಕ್ಕತ್ತಾಗಿದೆ ಸ್ಯಾಮ್ಸಂಗ್ ಡಿಸ್ಪ್ಲೇ. 1000 ನಿಟ್ಸ್ನ ಬ್ರೈಟ್ನೆಸ್ಸನ್ನು ಹೊಂದಿರುವಂಥ ಡಿಸ್ಪ್ಲೇ. ಮತ್ತು ಇದು ವೇರಿಯಬಲ್ ರಿಫ್ರೆಶ್ ರೇಟ್ ಅಂತ ಅನ್ನಲ್ಲ, ಸ್ಟಿಲ್ ಅವಶ್ಯಕತೆ ಇರೋ ಟೈಮಲ್ಲಿ 30, 60 ಅದಕ್ಕೆಲ್ಲ ಚೇಂಜ್ ಮಾಡ್ಕೊಳ್ಳೋದಾದ್ರೆ ಆಟೋಮೆಟಿಕ್ಕಾಗಿ. ಡಿಸ್ಪ್ಲೇ ಒಂದು ಸೂಪರ್ ಆಗಿದೆ ಆಯಿತಾ. ವ್ಯೂಯಿಂಗ್ ಆ್ಯಂಗಲ್ ತುಂಬ ಚೆನ್ನಾಗಿರುವಂಥದ್ದು, ಬ್ಲ್ಯಾಕ್ಸ್ ಎಲ್ಲ ಹೆವಿ ಡೀಪ್ ಬ್ಲ್ಯಾಕಾಗಿ ಕಾಣುತ್ತೆ, ವಿವಿಡ್ ಆಗಿದೆ. ನನಗಂತೂ ಡಿಸ್ಪ್ಲೇ ತುಂಬ ಇಷ್ಟ ಆಯಿತು. ಈ ಪ್ರೈಸ್ನಲ್ಲಿ ನೀವು ಯಾವ ಫೋನ್ ತೊಗೊಂಡ್ರು ಕೂಡ ನಿಮಗೆ ಸಿಮಿಲರ್ ಡಿಸ್ಪ್ಲೇನೇ ಸಿಗುತ್ತೆ ಅಂತ ಅನ್ನಿಸ್ತಾ ಇದೆ ನನಗೆ. ಸೊ ಡಿಸ್ಪ್ಲೇ ಚೆನ್ನಾಗಿದೆ, ಸ್ಯಾಮ್ಸಂಗ್ ಅಲ್ವಾ, ಅದರಲ್ಲಿ ಅವ್ರು ಕಾಂಪ್ರಮೈಸ್ ಮಾಡುವುದಿಲ್ಲ. ಇನ್ನು ಈ ಫೋನ್ನ ವೇರಿಯಂಟ್ ಬಗ್ಗೆ ಮಾತನಾಡಬೇಕಂತಂದರೆ ಸದ್ಯಕ್ಕೆ ಒಂದು ಸ್ಮಾರ್ಟ್ಫೋನ್ 2 ವೇರಿಯಂಟಲ್ಲಿ ಲಾಂಚ್ ಆಗ್ತದೆ. 8GB ರ್ಯಾಮ್ ಮತ್ತು 128GB ಸ್ಟೋರೇಜು, ಮತ್ತು ಇನ್ನೊಂದು 8GB ರ್ಯಾಮ್ ಮತ್ತು 256GB ಸ್ಟೋರೇಜು. ಸದ್ಯಕ್ಕೆ 2 ವೇರಿಯಂಟಲ್ಲಿ ಸ್ಮಾರ್ಟ್ಫೋನ್ ಲಾಂಚ್ ಆಗ್ತಾ ಇದೆ. ಎರಡೂ ಕೂಡ 8GB, 6GB ವೇರಿಯಂಟ್ ಎಲ್ಲ ಈ ಸಲ. ಸೊ ಅದೊಂದು ಪ್ಲಸ್ ಪಾಯಿಂಟ್. ಸುಮ್ಮನೆ 6GB ಕೊಟ್ಟಿಲ್ಲ ಅವರು, ಮಿನಿಮಮ್ 8GB ಇರೋದು. ಇದರಲ್ಲಿರುವಂಥ ರ್ಯಾಮ್ ಬಂದ್ಬಿಟ್ಟು LPDDR4X ರ್ಯಾಮ್. ಬೇಜಾರಾಗುವಂಥ ವಿಷಯ, ಯಾವ ಕಾಲದಲ್ಲಿದೆ ಅಂತ ಗೊತ್ತಿಲ್ಲ ಇವರು. ಇತ್ತೀಚೆಗಂತೂ 20,000 ರೂಪಾಯಿ ರೇಂಜ್ ಫೋನೆಲ್ಲ DDR5 ಕೊಡ್ತಾ ಇದ್ದಾರೆ. ಇವರು 35,000 ರೇಂಜಿನ ಫೋನಲ್ಲಿ DDR4X ಕೊಟ್ಟಿದ್ದಾರೆ. ಹೆವಿ ಬೇಜಾರಾಯಿತು. ಇನ್ನು ಸ್ಟೋರೇಜ್, UFS ಸ್ಟೋರೇಜು ಅದು ಯಾವುದು ಅಂತ ಕೇಳಿದ್ರೂ ಉತ್ತರ ಕೊಟ್ಟಿಲ್ಲ ಅವರು. ಮೋಸ್ಟ್ಲಿ UFS 2.2 ಇರಬಹುದು ಅಂತ ನಾನು ಅನ್ಕೋತೀನಿ. UFS 2.2 ಅಥವಾ ಅದಕ್ಕೆ ಈಕ್ವಲೆಂಟ್ ಆಗುವಂಥ ಸ್ಟೋರೇಜು, AMCPನೋ UFSೋ ಗೊತ್ತಿಲ್ಲ. ಒಟ್ಟಿಗೆ UFS ಲೆವೆಲ್ನ ಸ್ಟೋರೇಜ್ ಅಂತ ಹೇಳಿದ್ದಾರೆ ಒಟ್ಟಿಗೆ. 2.2 ಇರಬಹುದು ಅಂತ ಅನ್ಕೊಳ್ಳೋಣ. ಇನ್ನು ಈ ಫೋನ್ನ ಪ್ರೊಸೆಸರ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಹೊಸ Exynos ಪ್ರೊಸೆಸರ್ನ ಈ ಒಂದು ಫೋನಲ್ಲಿ ಹಾಕಿದ್ದಾರೆ. Exynos 1380 ಅಂತ 5 ನ್ಯಾನೋಮೀಟರ್ ಟೆಕ್ನಾಲಜಿಯೊಂದಿಗೆ ಬಿಲ್ಡ್ ಆಗಿರುವಂಥ ಪ್ರೊಸೆಸರ್. ಸ್ಯಾಮ್ಸಂಗ್ ಅವ್ರದ್ದೇ ಪ್ರೊಸೆಸರ್ ಇದು Exynos. ನಾನು AnTuTu ಬೆಂಚ್ ಮಾರ್ಕ್ ಚೆಕ್ ಮಾಡ್ದಂಗೆ ಸುಮಾರು 5 ಲಕ್ಷ, 5,10,000, 5,20,000 ತನಕ ಕೂಡ ರೇಟಿಂಗನ್ನು ಕೊಡಬಲ್ಲಂಥ ಸಾಮರ್ಥ್ಯ ಈ ಒಂದು ಪ್ರೊಸೆಸರ್ಗಿರುವಂಥದ್ದು. ಪವರ್ಫುಲ್ ಆಗಿರುವಂಥ ಪ್ರೊಸೆಸರೇ. ಒಂದು ರೀತಿ ಕಂಪೇರ್ ಮಾಡೋದಕ್ಕೆ ಹೋದರೆ ನಿಮಗೆ ಸ್ನ್ಯಾಪ್ಡ್ರ್ಯಾಗನ್ 765 ಲೆವೆಲ್ನ ಪ್ರೊಸೆಸರ್ ಅಂತ ಬೇಕಾದರೂ ಅನ್ಬೋದು. 480 ಸ್ನ್ಯಾಪ್ಡ್ರ್ಯಾಗನ್ 480ಕ್ಕಿಂತ ಸ್ವಲ್ಪ ಜಾಸ್ತಿ ಪವರ್ನ ಹೊಂದಿರುವಂಥ ಪ್ರೊಸೆಸರ್ ಅಂತ ಬೇಕಾದರೂ ಅನ್ಬೋದು. ಪವರ್ಫುಲ್ ಆಗಿರೋಂಥ ಪ್ರೊಸೆಸರ್ರೇ, ಆದರೆ ಈ ಪ್ರೈಸ್ ರೇಂಜಿಗಲ್ಲ. ಈ ಪ್ರೈಸ್ ರೇಂಜಿಗೆ ಹೆವಿ ಪವರ್ಫುಲ್ ಆಗಿರುವಂಥ ಫ್ಲ್ಯಾಗ್ಶಿಪ್ ಪ್ರೊಸೆಸರ್ಗಳೇ ಬರ್ತವೆ. ಇದು ಫ್ಲ್ಯಾಗ್ಶಿಪ್ ಪ್ರೊಸೆಸರ್ ಅಂತ ಅನ್ನಲ್ಲ, ಒಂಥರ ಹೈಯರ್ ಮಿಡ್ ಆ್ಯಂಡ್ ಪ್ರೊಸೆಸರ್ ಅಂತ ಬೇಕಾದ್ರೆ ಅನ್ಬೋದು. ಈ ಪ್ರೊಸೆಸರ್ನಲ್ಲಿ ನೀವು ಒಂದು ಲೆವೆಲಿಗೆ ಹೈ ಸೆಟ್ಟಿಂಗಲ್ಲಿ ಆಡ್ಬೋದು, ಆದರೆ ನೀವು ಹಾರ್ಡ್ ಕೋರ್ ಗೇಮರ್ ಆಗಿದ್ದೀರಾ ಅಂತಂದ್ರೆ ಅಲ್ಲ, ಅಂಥವ್ರಿಗೆಲ್ಲ ಇದು ಆಯಿತಾ. ಇದಕ್ಕಿಂತ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಇರುವಂಥ ಫೋನ್ಗಳು ಈ ಬೆಲೆಗೆ ಸಿಗುತ್ತೆ ನಿಮಗೆ. ಮತ್ತು ಡೇ ಟು ಡೇ ಟಾಸ್ಕ್ ಎಲ್ಲ ಮಾಡೋದಕ್ಕೇನು ತೊಂದರೆ ಇಲ್ಲ, ತುಂಬ ಸ್ಮೂತ್ ಆಗಿದೆ, ಚೆನ್ನಾಗಿ ಆಪ್ಟಿಮೈಸ್ ಮಾಡಿದರೆ, ಎಲ್ಲೂ ಕೂಡ ಲ್ಯಾಗ್ ಅನಿಸಿಲ್ಲ, ಚೆನ್ನಾಗಿದೆ, ತುಂಬ ಸ್ಮೂತ್ ಕೆಲಸವನ್ನು ಮಾಡುತ್ತೆ. ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್, ಆದರೆ ಈ ಬೆಲೆಗಲ್ಲ. ಸೊ ಓಕೆ ಅಂತೀನಿ. ಪ್ರೊಸೆಸರ್ ಇನ್ನೂ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಕೊಡ್ಬೋದಾಗಿತ್ತು. ಇನ್ನು ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕಂತ ಅಂದರೆ ರೇರಲ್ಲಿ 3 ಕ್ಯಾಮ್ರಾ ಇದೆ. ಅದರಲ್ಲಿ ಮೇನ್ ಸೆನ್ಸಾರ್ ಬಂದ್ಬಿಟ್ಟು 50 ಮೆಗಾಪಿಕ್ಸೆಲ್ನ 1.8 ಅಪರ್ಚರ್ನ ಹೊಂದಿರುವಂಥ ಸೆನ್ಸಾರ್. ಇದು ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ನ ಕೂಡ ಹೊಂದಿರುವಂಥದ್ದು. ಚೆನ್ನಾಗಿದೆ, ಒಂದು ಒಳ್ಳೆ ಫೋಟೋನ ಪ್ರೊಡ್ಯೂಸ್ ಮಾಡುತ್ತೆ. ಈ ಬೆಲೆಗೆ ಕ್ಯಾಮ್ರಾ ಅಂತೂ ಚೆನ್ನಾಗಿದೆ ಅಂತ ಅನ್ನಿಸ್ತು. ಒಂದು ಒಳ್ಳೆ ಫೋಟೋನ ತೆಗಿಬಲ್ಲಂಥ ಸಾಮರ್ಥ್ಯ ಈ ಒಂದು ಸೆನ್ಸಾರ್ಗಿರುವಂಥದ್ದು. ಸೊ 35,000 ಕೊಡ್ತಿದ್ರು ಕೂಡ ಈ ಬೆಲೆಗೆ ಒಂದು ಒಳ್ಳೆಯ ಫೋಟೋವನ್ನು ಇದು ಪ್ರೊಡ್ಯೂಸ್ ಮಾಡುತ್ತೆ. ಇದರಲ್ಲಿ ನಂಗೆ ಅನ್ನಿಸ್ತಂಗೆ ಯಾವುದೇ ಕಾಂಪ್ರಮೈಸ್ ಅವರು ಮಾಡಿಲ್ಲ ಅಂತ ಅನ್ನಿಸ್ತಾ ಇದೆ ನನಗೆ. ಸೊ ಒಂದು ಒಳ್ಳೆ ಫೋಟೋ ತೆಗೆಯುತ್ತೆ ಮೇನ್ ಸೆನ್ಸಾರು. ಡೇ ಲೈಟಲ್ಲೂ ಕೂಡ ಲೋ ಲೈಟಲ್ಲೂ ಕೂಡ ಎರಡರಲ್ಲೂ ಕೂಡ ಒಂದು ಒಳ್ಳೆ ಫೋಟೋ ಅಂತ ತೆಗಿತಂತ ಅನ್ನಿಸ್ತು. ಸ್ಯಾಂಪಲ್ನ ನೀವೇ ಜಡ್ಜ್ ಮಾಡ್ಬೋದಾಯ್ತಾ. ಅದನ್ನು ಬಿಟ್ಟರೆ ಇನ್ನೊಂದು 12 ಮೆಗಾಪಿಕ್ಸೆಲಿಂದು ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಇದೆ. ಯೂಶಲಿ 8 MP ಕೊಡ್ತಾರೆ, ಇವರು 12 MP ಕೊಟ್ಟಿದ್ದಾರೆ. ಸೊ ಒಂದು ಒಳ್ಳೆ ವಿಷಯ, ಸ್ವಲ್ಪ ಡೀಟೇಲ್ಸ್ ಚೆನ್ನಾಗಿ ಬರುತ್ತೆ. ಹೆವಿ ವೈಡಾಗಿ ಕೂಡ ಇದೆ, 0.5x ವೈಡ್ ಕೊಟ್ಟಿದ್ದಾರೆ. ಸೂಪರ್ ಅನ್ನಿಸ್ತು. ತುಂಬ ವೈಡ್ ಆಗಿರುವಂಥ ಫೋಟೋ ನಮಗೆ ಸಿಗುತ್ತೆ. ಈ ಮೈನ್ ಸೆನ್ಸಾರ್ ಕೂಡ ತುಂಬ ವೈಡ್ ಆಗಿದೆ ಆ್ಯಕ್ಚುಲಿ ನೋಡೋದಕ್ಕೆ ಹೋದರೆ. ಅದನ್ನು ಬಿಟ್ಟರೆ ಇನ್ನೊಂದು 5 ಮೆಗಾಪಿಕ್ಸೆಲಿಂದು ಮ್ಯಾಕ್ರೋ ಲೆನ್ಸ್ ಕೊಟ್ಟಿದ್ದಾರೆ. ಸೊ ಒಂದು ಲೆವೆಲಿಗೆ ಪರವಾಗಿಲ್ಲ, ಮ್ಯಾಕ್ರೋ ಲೆನ್ಸ್ ಕೂಡ ಚೆನ್ನಾಗಿದೆ ಅಂತ ಅನ್ನಿಸ್ತು. ಒಂದು ಒಳ್ಳೆ ಮ್ಯಾಕ್ರೋ ಶಾಟನ್ನು ತೆಗಿಬಲ್ಲಂಥ ಸಾಮರ್ಥ್ಯ ಈ ಸೆನ್ಸಾರಿಗೆ ಕೊಟ್ಟಿದ್ದಾರೆ. 5 MP ಕೊಟ್ಟಿದ್ದಾರಲ್ಲ, ಅದಕ್ಕೊಂದು ಸ್ವಲ್ಪ ಖುಷಿ ಆಯ್ತು ನನಗೆ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತಂದರೆ 32 ಮೆಗಾಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರಾ ಇದೆ. ಡೀಟೇಲ್ಸ್ ತುಂಬ ಚೆನ್ನಾಗಿ ಬರುತ್ತೆ. ಹೆವಿ ವೈಡ್ ಹಾಕು, ಸಖತ್ ವೈಡ್ ಆಗಿದೆ ಆಯಿತಾ. ಇಷ್ಟ ಆಯ್ತು ನಂಗೆ ತುಂಬ. ಡೇ ಲೈಟಲ್ಲಿ ಸೂಪರ್ ಆಗಿ ತೆಗೆಯುತ್ತೆ, ಲೋ ಲೈಟಲ್ಲೂ ಕೂಡ ಪರವಾಗಿಲ್ಲ, ತುಂಬ ಒಳ್ಳೆ ಫೋಟೋ ತೆಗೆಯುತ್ತೆ ಸೆಲ್ಫಿನ ಅಂತ ಅನ್ನಿಸ್ತು ನನಗೆ ಈ ಮೇನ್ ಸೆನ್ಸಾರು. ಸೊ ಕ್ಯಾಮ್ರಾದಲ್ಲಿ ಅಂಥ ಕಾಂಪ್ರಮೈಸನ್ನು ಇವರು ಮಾಡಿಲ್ಲ ಅಂತ ಅನ್ನಿಸ್ತು, ಬೆಲೆಗೆ ತಕ್ಕ ರೀತಿಯಲ್ಲಿದೆ. ಇನ್ನು ವಿಡಿಯೋಗ್ರಫಿಗೆ ಬಂತು ಅಂತಂದರೆ ಫ್ರಂಟ್ ಮತ್ತು ಬ್ಯಾಕ್ ಎರಡೂ ಕೂಡ 4K ವಿಡಿಯೋ ರೆಕಾರ್ಡ್ ಮಾಡಬಲ್ಲಂಥ ಸಾಮರ್ಥ್ಯನ ಹೊಂದಿರುವಂಥದ್ದು.
ಸೂಪರ್. ಕ್ಲಾರಿಟಿ ತುಂಬ ಚೆನ್ನಾಗಿದೆ. ರೇರ್ ಅಂತೂ ಈ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೇಷನ್ ಹೊಂದಿರೋದ್ರಿಂದ ಸ್ಟೇಬಲ್ ಶಾರ್ಟ್ಸನ್ನು ಪ್ರೊಡ್ಯೂಸ್ ಮಾಡುತ್ತೆ ಮತ್ತು ಫೋಟೋ ತೆಗಿಬೇಕಾದ್ರೂ ಕೂಡ ನಿಮಗೆ ಸ್ವಲ್ಪ ಶೇಕ್ ಆದರೂ ಕೂಡ ಒಂದು ರೀತಿ ಸ್ಟಿಲ್ಸ್ ಎಲ್ಲ ಫೋಟೋಸ್ ಎಲ್ಲ ಬ್ಲರ್ರಿ ಆಗಲ್ಲ, ಚೆನ್ನಾಗಿ ಪ್ರೋಸೆಸ್ ಮಾಡುತ್ತೆ. ಸೊ ಚೆನ್ನಾಗಿದೆ ಫೋಟೋಸ್ ಎಲ್ಲ, ಸ್ಯಾಂಪಲ್ ನೋಡಿ ನೀವೇ ಜಡ್ಜ್ ಮಾಡಬಹುದು. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕಂತಂದರೆ ಈ ಫೋನಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ, ಆಪ್ಟಿಕಲ್ ಇನ್ ಡಿಸ್ಪ್ಲೇ ನೋಡ್ತಾ ಇದ್ರೆ ತುಂಬ ಫಾಸ್ಟಾಗಿ ಇದೆ ಒಂದು ಲೆವೆಲ್ಗೆ, ಮತ್ತು ಈ ಫಿಂಗರ್ ಪ್ರಿಂಟ್ ಏರಿಯಾ ಕೂಡ ಒಂದು ಲೆವೆಲ್ಗೆ ದೊಡ್ಡದಾಗಿದೆ ಆಯಿತಾ. ಸೊ ತುಂಬ ಫಾಸ್ಟಾಗಿ ಅನ್ಲಾಕನ್ನು ಮಾಡುತ್ತೆ. ಇನ್ನು ಫೇಸ್ ಅನ್ಲಾಕ್ ಕೂಡ ಅಷ್ಟೇ, ನೋಡ್ತೀರಾ ಫೇಸು ಯೋಚನೆ ಮಾಡಿ ಅನ್ಲಾಕ್ ಮಾಡ್ತಾ ಇದೆ. ಓಕೆ ತಗೋದು ನೋಡಿ, ಈ ಆ್ಯಂಗಲ್ ತಗೋತಿಲ್ಲ, ಮೋಸ್ಟ್ಲಿ ಈ ಕಡೆ ಲೈಟ್ ಇದೆಯಲ್ಲ ಅದಕ್ಕೆ ಅಂತ. ಓಕೆ ಹಿಂಗೆ ಅನ್ಲಾಕ್ ಮಾಡ್ತಾ ಇದೆ, ಇದು ಮಾಡ್ತಿಲ್ಲ ನೋಡಿ, ಈಗ ಮಾಡ್ತಾ ಇದೆ. ಲೈಟಿಂಗ್ ಕಂಡೀಷನ್ ಮೇಲೂ ಡಿಪೆಂಡ್ ಆಗುತ್ತೆ. ನೋಪ್ ಸ್ಟ್ರಗಲಿಂಗ್ ಅದು ಯೂಸ್ ಮಾಡ್ತಾ ಎಲ್ಲ ಲೈಟಿಂಗ್ ಕಂಡೀಷನ್ಗೂ ಆಮೇಲೆ ಸರಿ ಆಗ್ತಾ ಹೋಗುತ್ತೆ. ಸದ್ಯಕ್ಕಂತೂ ಈ ಆ್ಯಂಗಲಿಂದ ಈ ಕಡೆ ಲೈಟ್ ಇರೋದ್ರಿಂದ ಸ್ವಲ್ಪ ಡಾರ್ಕ್ ಆಗುತ್ತೆ ಫೇಸ್ ಅನಿಸುತ್ತೆ. ಮೋಸ್ಟ್ಲಿ ಆ ಕಾರಣದಿಂದ ಇಲ್ಲಿ ಅನ್ಲಾಕ್ ಮಾಡ್ತಿಲ್ಲ. ಓಕೆ, ಇನ್ನು ಈ ಫೋನ್ನ ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕಂತಂದರೆ 5000 mAh ಕೆಪಾಸಿಟಿ ಬ್ಯಾಟ್ರಿ ಇದೆ ಮತ್ತು ಬಾಕ್ಸ್ ಒಳಗೆ ಯಾವುದೇ ಚಾರ್ಜರ್ ಕೊಟ್ಟಿಲ್ಲ. ಆದರೆ ಈ ಸ್ಮಾರ್ಟ್ಫೋನ್ 25 ವ್ಯಾಟ್ನ ವೈರ್ಡ್ ಚಾರ್ಜಿಂಗನ್ನು ಸಪೋರ್ಟ್ ಮಾಡುತ್ತೆ, ಯಾವುದೇ ವೈರ್ಲೆಸ್ ಚಾರ್ಜಿಂಗ್ ಇಲ್ಲ ಇದರಲ್ಲಿ. ಆಬ್ವಿಯಸ್ಲಿ ಈ ಪ್ರೈಸಲ್ಲಿ ಮೋಸ್ಟ್ ಆಫ್ ದ ಬ್ರ್ಯಾಂಡ್ಗಳು ವೈರ್ಲೆಸ್ ಚಾರ್ಜಿಂಗ್ ಕೊಡಲ್ಲ, ಕೊಟ್ಟಿದ್ರೆ ಚೆನ್ನಾಗಿರೋದು, ಬಟ್ ಸ್ಟಿಲ್ ಕೊಟ್ಟಿಲ್ಲ. ಬಟ್ 25 ವ್ಯಾಟ್ ಚಾರ್ಜರ್ನ ನೀವು ಪರ್ಚೇಸ್ ಮಾಡ್ಕೊಂಡು ಯೂಸ್ ಮಾಡಬಹುದು. ಒಂಥರ ನೋಡೋದಕ್ಕೆ ಹೋದರೆ ಈ ಫೋನ್ ನಾವು ಪರ್ಚೇಸ್ ಮಾಡೋದಕ್ಕೆ ಒಂದು 35,000 ಕೊಟ್ಟು ಅಂತ ಅನ್ಕೊಳ್ಳಿ ಎಷ್ಟು ಕ್ಲಾನ್ಸ್ ಆಗಿದೆ ಅಂತ ಗೊತ್ತಿಲ್ಲ. ಅದ್ರ ಮೇಲೆ ನಾವು ಚಾರ್ಜರ್ ಪರ್ಚೇಸ್ ಮಾಡಬೇಕು, ಬ್ಯಾಕ್ ಕವರ್ ಪರ್ಚೇಸ್ ಮಾಡಬೇಕು, ಆ ಕಡೆ ಸ್ಕ್ರೀನ್ ಗಾರ್ಡ್ ಪರ್ಚೇಸ್ ಮಾಡಬೇಕು. ಬಟ್ ಬೇರೆ ಬ್ರ್ಯಾಂಡ್ಗಳೆಲ್ಲ ಅದನ್ನೂ ಜೊತೆಗೆ ಕೊಡ್ತಾರೆ. ಸೊ ಅದನ್ನು ಕೂಡ ನೀವು ಪ್ರೈಸ್ ಆ್ಯಡ್ ಮಾಡಿಕೊಂಡು ಒಂದು ರೀತಿ ಡಿಸೈಡ್ ಮಾಡಬೇಕಾಗುತ್ತೆ ಈ ಫೋನ್ನ ಪರ್ಚೇಸ್ ಮಾಡಬೇಕು ಬೇಡವು ಅಂತ. ಸೊ ಚಾರ್ಜರ್ ಕೊಟ್ಟಿಲ್ಲ. ಇನ್ನು ಈ ಫೋನ್ನ OIS ಬಗ್ಗೆ ಮಾತನಾಡಬೇಕಂತಂದರೆ ಇದರಲ್ಲಿ ಆ್ಯಂಡ್ರಾಯ್ಡ್ 13 ಬೇಸ್ ಮೇಲೆ ರನ್ ಆಗ್ತಿರುವಂಥ One UI ಇದೆ. One UI ತುಂಬ ಚೆನ್ನಾಗಿದೆ. ರೀಸೆಂಟ್ ಡೇಸಲ್ಲಿ ತುಂಬ ಸ್ಮೂತಾಗಿ ಕೆಲಸವನ್ನು ಮಾಡೋದಕ್ಕೆ ಕೆಲವೊಂದು ಬೇಡದಂಥ ಅಪ್ಲಿಕೇಶನಲ್ಲಿದೆ, ಅದನ್ನು ನೀವು ಅನ್ಇನ್ಸ್ಟಾಲ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ತುಂಬ ಸ್ಮೂತಾಗಿ ಕೆಲಸವನ್ನು ಮಾಡುತ್ತೆ. ಅಪ್ಡೇಟ್ಸ್ ಅಂತೂ ಬೇಜಾನ್ ಕೊಡ್ತಾರೆ ಸ್ಯಾಮ್ಸಂಗ್ ಅವರು, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ. 4 ವರ್ಷಗಳ ಆ್ಯಂಡ್ರಾಯ್ಡ್ ಅಪ್ಡೇಟ್ ಕೊಡ್ತಾರಂತೆ ಕನ್ಫರ್ಮು. ಈ ಫೋನಿಗೆ 13 ಇದೆ, ಇದರಲ್ಲಿ 14, 15, 16, 17 ಆ್ಯಂಡ್ರಾಯ್ಡ್ 17 ತನಕ ನಿಮಗೆ ಆ್ಯಂಡ್ರಾಯ್ಡ್ ಅಪ್ಡೇಟ್ ಸಿಗುತ್ತೆ. ಕ್ರೇಜಿ. 5 ವರ್ಷಗಳ ಸೆಕ್ಯೂರಿಟಿ ಪ್ಯಾಚಸನ್ನು ಕೊಡ್ತಾರೆ. ಸೊ ಸ್ಯಾಮ್ಸಂಗ್ ಅವರು ಇದರಲ್ಲಿ ಮೋಸನೇ ಮಾಡಲ್ಲ ಆಯಿತಾ. ಸೊ ಬೇಜಾನ್ ಆ್ಯಂಡ್ರಾಯ್ಡ್ ಅಪ್ಡೇಟಲ್ಲಿ ಸಿಗುತ್ತೆ. ಸೊ ಇದ್ರ ಬಗ್ಗೆ ತಲೆಗೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇನ್ನು ಸ್ಪೀಕರ್ ಬಗ್ಗೆ ಮಾತನಾಡಬೇಕಂತಂದರೆ 2 ಸ್ಪೀಕರ್ ಇದೆ, ಬಾಟಮ್ ಫೇರಿಂಗ್ ಮೇನು, ಇನ್ನೊಂದು ಇಯರ್ ಪೀಸ್ 2ನೇ ಸ್ಪೀಕರ್ ಇದು ಕೆಲಸವನ್ನು ಮಾಡುತ್ತೆ. ಸೊ ಸ್ಟೀರಿಯೋ ಸ್ಪೀಕರ್ ಜೊತೆಗೆ ಡಾಲ್ಬಿ ಅಟ್ಮೋಸ್ ಕೂಡ ಇರುವಂಥದ್ದು. ಸ್ಪೀಕರ್ ಕ್ಲಾರಿಟಿ ಬೆಂಕಿ ಇದೆ ಗುರು, ಸಖತ್ತಾಗಿದೆ. ಫ್ಲಾಗ್ಶಿಪ್ ಲೆವೆಲ್ನ ಸ್ಪೀಕರ್ ಅಂತ ಅನ್ನಿಸ್ತು ನನಗೆ. ಒಳ್ಳೆ ಕ್ಲಾರಿಟಿ, ನಂಗೆ ತುಂಬ ಇಷ್ಟ ಆಯಿತು. ಮತ್ತು ಆ್ಯಪ್ಟಿಕ್ ಫೀಡ್ಬ್ಯಾಕು ಪರವಾಗಿಲ್ಲ ಅನ್ನಿಸ್ತು ಆಯಿತಾ. ಯೂಶ್ವಲಿ ಫ್ಲ್ಯಾಗ್ಶಿಪ್ ಫೋನ್ಗಳಲ್ಲಿ ಆ್ಯಪ್ಟಿಕ್ ಫೀಡ್ಬ್ಯಾಕ್ ತುಂಬ ಚೆನ್ನಾಗಿರುತ್ತೆ. ಇದು ಸುಮಾರಾಗಿದೆ ಅಂತ ಅನ್ನಿಸ್ತು ನನಗೆ. ನಾನು ಡಯಲ್ ಮಾಡಬೇಕಾರೆಲ್ಲ ಪರವಾಗಿಲ್ಲ ಅನ್ನಿಸ್ತು ಆಯಿತಾ. ಬಟ್ ಫ್ಲ್ಯಾಗ್ಶಿಪ್ ಲೆವೆಲ್ ಇನ್ನೂ ಬೆಂಕಿ ಇರುತ್ತೆ, ಇದು ಪರವಾಗಿಲ್ಲ, ಸುಮಾರಾಗಿದೆ ಆ್ಯಪ್ಟಿಕ್ ಫೀಡ್ಬ್ಯಾಕು. ಇನ್ನು ಇದರಲ್ಲಿ ನಮಗೆ ಡ್ಯೂಯಲ್ ಬ್ಯಾಂಡ್ ವೈಫೈನ ಜೊತೆಗೆ Wi-Fi 6 ಕೂಡ ಇರುವಂಥದ್ದು. ಸೂಪರ್, ಕನೆಕ್ಟ್ ಮಾಡಿದ್ದೀನಿ, ಸಖತ್ತಾಗಿದೆ ಸ್ಪೀಡ್ ಮಾತ್ರ. Wi-Fi 6 ಯೂಸ್ ಮಾಡಿರೋರಿಗೆ ಗೊತ್ತಿರುತ್ತೆ ಆಯಿತಾ. ನಂತರ ಬ್ಲೂಟೂತ್ 5.3 ಇದೆ, ಒಳ್ಳೆ ವಿಷಯ. ಮತ್ತು ಕ್ಯಾರಿಯರ್ ಅಗ್ರಿಗೇಷನ್ ಕೂಡ ಇರುವಂಥದ್ದು, ಮತ್ತು NFC ಕೂಡ ಇದೆ. ಸೊ ಇದರಲ್ಲಿ ನಾವು ಸ್ಯಾಮ್ಸಂಗ್ ಪೇ ಇನ್ಸ್ಟಾಲ್ ಮಾಡಿಕೊಂಡು ಟ್ಯಾಪ್ ಮಾಡಿ ನಾವು ದುಡ್ಡನ್ನು ಪೇ ಮಾಡ್ಬೋದು. ಕಾರ್ಡನ್ನೆಲ್ಲ ಹಾಕೊಂಡ್ಬಿಟ್ಟು ಟ್ಯಾಪ್ ಮಾಡಿ, ಜಸ್ಟ್ ನಾವು ಕಾರ್ಡ್ ತೊಗೊಂಡೋಗೋ ಅವಶ್ಯಕತೆ ಇಲ್ಲ, ಇದನ್ನೇ ಟ್ಯಾಪ್ ಮಾಡಿ ದುಡ್ಡನ್ನು ಪೇ ಮಾಡ್ಬೋದು. ಆ ಒಂದು ಆಪ್ಷನ್ ಕೂಡ ಇದೆ. ಸೊ ಆಲ್ಮೋಸ್ಟ್ ಎಲ್ಲ ಅವರ ಫೀಚರ್ನ ಕೊಟ್ಟಿದ್ದಾರೆ. ಸೆಕ್ಯೂರ್ ಫೋಲ್ಡರು, ಈ ಸೆಕ್ಯೂರಿಟಿ ಫೀಚರ್ಸ್ ಎಲ್ಲ, ನಾಕ್ ಸೆಕ್ಯೂರಿಟಿ ಇವೆಲ್ಲ ಕೊಟ್ಟಿದ್ದಾರೆ. ಬಟ್ ಸ್ಟಿಲ್ ಹೈಯರ್ ಮಿಡ್ ಎಂಡ್ ಫೋನ್ ಅಂತಲೇ ಅನ್ನಬಹುದು. 35,000 ಕೊಟ್ಟರು ಕೂಡ ನಿಮಗೆ ಒಂದು ಹೈಯರ್ ಮಿಡ್ ಎಂಡ್ ಫೋನ್ ಸಿಗ್ತಾ ಇದೆ. ಹೌದು, 100% ನಿಮಗೆ ಈ ಬೆಲೆಗೆ ಇದಕ್ಕಿಂತ ಒಳ್ಳೆ ಫೋನ್ ಅಂತೂ ಸಿಗುತ್ತೆ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಆದರೆ ಸ್ಯಾಮ್ಸಂಗ್ ಬ್ರ್ಯಾಂಡಿಂಗಲ್ಲಿ ನಿಮ್ಗೊಂದು ಫೋನ್ ಬೇಕು ಅಂತ ಅಂದರೆ ನೋಡಿ, ಒಂದು ಆಪ್ಷನ್ ಆಗ್ಬೋದು. ಒಳ್ಳೆ ಆಪ್ಷನ್ ಅಂತ ಅನ್ನೋಲ್ಲ, ಒಂದು ಆಪ್ಷನ್ ಆಗಬಹುದು. ಫೋನಲ್ಲಿ ನಂಗೆ ಇಷ್ಟ ಆಗಿದ್ದು ಫೀಚರ್ ಏನಪ್ಪ ಅಂತ ಅಂದರೆ ಬ್ರ್ಯಾಂಡಿಂಗ್ ಅಂತ ಅಲ್ಲಿ ಹಿಡ್ಕೊಂಡು ಮಾತನಾಡ್ತಾ ಇದ್ದೀನಿ. ಗ್ಲಾಸ್ ಬ್ಯಾಕ್ ಕೊಟ್ಟಿದ್ದಾರೆ. ಲಾಸ್ಟ್ ಟೈಮೆಲ್ಲ ಪ್ಲಾಸ್ಟಿಕ್ ಬ್ಯಾಕ್ ಇತ್ತು, ಗ್ಲಾಸ್ ಬ್ಯಾಕ್ ಕೊಟ್ಟಿದ್ದಾರೆ. +.2 ಡಿಸ್ಪ್ಲೇ ತುಂಬ ಚೆನ್ನಾಗಿದೆ. ಅದು ಕೂಡ 120 ಹರ್ಟ್ಸ್ನ ರಿಫ್ರೆಶ್ ರೇಟ್. ಲಾಸ್ಟ್ ಟೈಮೆಲ್ಲ ಬರೀ 90 ಹರ್ಟ್ಸ್ ಕೊಟ್ಟಿದ್ರು ಕೆಲವೊಂದು ಫೋನ್ಗಳಲ್ಲಿ. ಇದರಲ್ಲಿ 120 ಹರ್ಟ್ಸ್ ಅಪ್ಗ್ರೇಡ್ ಮಾಡಿದ್ದಾರೆ. ಸೂಪರ್. ಡಿಸ್ಪ್ಲೇ ಚೆನ್ನಾಗಿದೆ ಕಂಪೇರ್ ಟು ಲಾಸ್ಟ್ ಇಯರಿಗೆ ಕಂಪೇರ್ ಮಾಡಿಕೊಂಡ್ರೆ.
ಬ್ಯಾಟ್ರಿ 5000 mAh ಸೇಮ್ ಇದೆ, ಅದೊಂಥರ ಸ್ಟ್ಯಾಂಡರ್ಡ್ ಆಗಿ ಹೋಗಿದೆ. ಪ್ರೊಸೆಸರ್ ಬೆಟರ್ ನಂಗೆ ಅನ್ನಿಸ್ತಂಗೆ, ಲಾಸ್ಟ್ ಟೈಮ್ ಕಂಪೇರ್ ಮಾಡಿಕೊಂಡ್ರೆ ಸ್ವಲ್ಪ ಒಳ್ಳೆ ಪ್ರೊಸೆಸರ್ ಹಾಕಿದರೆ, ಬಟ್ ಸ್ಟಿಲ್ ಈ ಬೆಲೆಗೆ ಅಲ್ಲ ಅದು. ಕ್ಯಾಮ್ರಾ ಚೆನ್ನಾಗಿದೆ, ಕ್ಯಾಮ್ರಾ ಮೋಸ ಇಲ್ಲ. ಸೊ ಓವರಾಲ್ ಓಕೆ ಅಂತೀನಿ ಆಯಿತಾ. ಬಟ್ ಯೋಚನೆ ಮಾಡಿ, ನಿಮಗೆ ಸ್ಯಾಮ್ಸಂಗ್ ಬ್ರ್ಯಾಂಡಿಂಗಲ್ಲಿ ಬೇಕು ಅಂತ ಅಂದರೆ ಪರ್ಚೇಸ್ ಮಾಡ್ಬೋದು, ಬಟ್ ಇದಕ್ಕಿಂತ ಒಳ್ಳೆ ಫೋನ್ ಅಂತೂ 100% ಸಿಗುತ್ತೆ ನಿಮಗೆ. ಸೊ ಇದಿಷ್ಟು ಈ ಸ್ಮಾರ್ಟ್ಫೋನ್ನ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್. ನಿಮಗೆ ಇದ್ರ ಬಗ್ಗೆ ಏನಿಸ್ತದೆ ವಿಡಿಯೋ ಕಾಮೆಂಟ್ ತಿಳಿಸ್ಬೋದು. ಇಷ್ಟ ಆಗಿದ್ದು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಬಹುದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.